ಬನ್ನಿ ಒಳಗ್ ಬನ್ನಿ. ಆದ್ರೆ ನೀವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಸ್ವಾಹ. ಓಹ್ ಸುಂದರಿ ಸ್ವಾಹ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಮ್ಮ ತಾಯಿ ಸ್ವಾಹ. ಅಮ್ಮ ಬಂದಿದ್ದಾರೆ ಸ್ವಾಹ. ಕೂತ್ಕೊಳ್ಳಿ ಸ್ವಾಹ. ನೀನೇನ್ ಅವಳಗ್ ಪೂಜೆ ಮಾಡ್ಬೇಡ, ಅವಳು ನನ್ನ ಫ್ರೆಂಡು ಸ್ವಾಹಾದೇವಿ. ಕೂತ್ಕೊಳ್ಳೆಮ್ಮ. ಅಮ್ಮ ಹಾಗಾದ್ರೆ ಇವ್ರಿಗೆ ಏನ್ ಕೊಟ್ರು ಸ್ವಾಹನ? ಅವಳು ಕಸದ ಏಜೆನ್ಸಿ ತಗೊಂಡಿದ್ದಾಳೆ, ಬರೀ ಕಸ ಕಡ್ಡಿ ಮಾತ್ರ ಸ್ವಾಹ. ಮನೆ ಬಿಲ್ಡಿಂಗ್ ಕ್ಲೀನಿಂಗ್ ಏಜೆನ್ಸಿ ನಮ್ದು. ಓಹೋ ಕಸದ ಕಾಮಾಕ್ಷಿ. ಹಾಯ್ ಪಂಡು, ನಾನು ಸ್ವಾಹ. ನೆನ್ಪಿದೀನಿ ತಾನೆ? ಅಯ್ಯೋ ನಿಮ್ಮನ್ನ ಮರೆಯೋದಕ್ಕಾಗತ್ತಾ? ನಿಮ್ದೊಂದು ಏಜೆನ್ಸಿ ಇದೆ, ಅದ್ರ ಹಿಂದೆ ಆದರ್ಶ ಇದೆ. ಏನ್ ಆದರ್ಶ? ಮನೆ ಸ್ವಚ್ಛವಾಗಿದ್ರೆ ರಸ್ತೆ ಸ್ವಚ್ಛವಾಗಿರುತ್ತೆ, ರಸ್ತೆ ಸ್ವಚ್ಛವಾಗಿದ್ರೆ ಊರು ಸ್ವಚ್ಛವಾಗಿರುತ್ತೆ, ಊರು ಸ್ವಚ್ಛವಾಗಿದ್ರೆ ದೇಶ ಸ್ವಚ್ಛವಾಗಿರುತ್ತೆ. ಸ್ವಚ್ಛತಾ ಆಂದೋಲನ. ಅದೆಲ್ಲದಕ್ಕಿಂತ ಮೊದಲು ತಲೆ ಸ್ವಚ್ಛವಾಗಿರ್ಬೇಕು. ನಮ್ಮ ಏಜೆನ್ಸಿಯವರೇ ಬಂದು ಕ್ಲೀನ್ ಮಾಡಿ ಕೊಡ್ತಾರೆ. ಅದ್ರಲ್ಲೂ ದೀಪಾವಳಿ ಆದ್ಮೇಲೆ ಎಲ್ಲಿ ನೋಡಿದ್ರು ಕೆಮಿಕಲ್ಸು, ಧೂಳು, ಹೊಗೆ. ಕ್ಲೀನ್ ಆಗ್ಲೇಬೇಕಲ್ವಾ? ಏನೇ ಸ್ವಾಹ ಮಾಡಿದ್ರು ನಿಮ್ಮನ್ನೇ ಸ್ವಾಹ ಮಾಡ್ದಂಗ ಆಗುತ್ತೆ. ಏನಪ್ಪ ಮಾತಾಡ್ತಿದ್ದೀರಾ? ಸ್ವಾಹ ಅರ್ಥ ಗೊತ್ತಾ ನಿಮ್ಗೆ? ಏನು ನುಂಗೋದು? ಕಲ್ಲು ನುಂಗಿದ್ರೆ? ಮನೆ ಕ್ಲೀನಿಂಗು, ಟ್ಯಾಂಕ್ ಕ್ಲೀನಿಂಗು, ಕಾರ್ಪೆಟ್ ಕ್ಲೀನಿಂಗು. ಸ್ವಾಹ ತಲೆಗೆ ಎಣ್ಣೆ ಒತ್ತಿ ಅಭ್ಯಂಜನ ಸ್ನಾನ ಮಾಡಿಸ್ತೀರಾ? ಓ ನಾನ್ ರೆಡಿ. ನಾನಿದ್ದೀನಿ ಅದೆಲ್ಲ ಮಾಡೋದಿಕ್ಕೆ. ಏಜೆನ್ಸಿ ಇದೆಯಲ್ಲಮ್ಮ, ಅವರೇ ತಲೆಗೆ ಮೈಗೆಲ್ಲ ಎಣ್ಣೆ ಒತ್ತಿ ಅಭ್ಯಂಜನ ಸ್ನಾನ ಮಾಡಿಸಿ ರಗ್ಗು ಹೊಜ್ಜಿಸಿ ಪಾಚೋ ಮಾಡ್ತಾರೆ. ನಾನೇ ಪೋಚೋ ಶ್ರೀಮತಿ. ನಿಮ್ ತಲೆ ಒಳಗು ಹೊರಗು ಇರೋ ಕೊಳೆನ ನಾನ್ ತೊಳಿತೀನಿ. ಅದ್ರ ಜವಾಬ್ದಾರಿ ಜನ ನನಗ್ ಕೊಟ್ಟಿದ್ದಾರೆ. ಜನ ಅಲ್ಲ ಕಣೆ, ನಿಮ್ಮ ಜನಕ. ತೊಳಿತೀನಿ. ಹೆಂಗಸರು ಕರೆಕ್ಟ್ ಆಗಿ ಕ್ಲೀನ್ ಮಾಡಿದ್ರೆ ಇಂಥ ಏಜೆನ್ಸಿಗಳು ಹುಟ್ಕೊಳ್ತಾ ಇರ್ಲಿಲ್ಲ. ಇವಾಗ ನಿನ್ಗೇನಾದ್ರೂ ಕ್ಲೀನ್ ಮಾಡಿಸ್ಕೋಬೇಕಾ? ಹೌದಪ್ಪ, ಅಲ್ಲಿ ಕ್ಲೀನಿಂಗು. ಡೆಂಟಲ್ ಪ್ರಾಬ್ಲಮ್ ನಾವು ನೋಡೋದಿಲ್ಲ. ಅವನೇನಿದ್ರು ಮೆಂಟಲ್ ಪ್ರಾಬ್ಲಮ್ ಮಾತ್ರ ನೋಡೋದು. ಹೌದಾ? ಫಂಟಲ್ ಪ್ರಾಬ್ಲಮ್. ಸುಮ್ಮನೆ ನೀ ಬಂದಿರೋ ಉದ್ದೇಶನ ಸ್ಟ್ರೈಟ್ ಆಗಿ ಹೇಳ್ಬಿಟ್ರೆ ಅದನ್ನ ಕೇಳಿಸ್ಕೊಂಡು ಅರ್ಶನ ಕುಂಕುಮ ಕೊಟ್ಟು ಓಕೆ ಬಾಯ್ ಅಂತ ಹೇಳ್ಬೋದು. ಅಯ್ಯೋ, ನನ್ನ ಸಾಗ್ ಹಾಕೋದ್ರಲ್ಲೇ ಇರ್ತೀಯಲ್ಲ. ನಮ್ ಹಳೆ ಫ್ರೆಂಡ್ಶಿಪ್ ನ ಅಷ್ಟು ಬೇಗ ಮರ್ತು ಬಿಟ್ಟಿಯಾ? ನೋಡು, ನನ್ ಹೊಸ ಏಜೆನ್ಸಿಗೆ ನಿನ್ ಕಡೆಯಿಂದ ಬಿಸ್ನೆಸ್ ಆಗ್ಲೇಬೇಕು. ನೋಡು, ನಿಮ್ ಮನೆ ಎಷ್ಟು ಕೆಟ್ಟಾಗಿ ಇಟ್ಕೊಂಡಿದ್ಯಾ. ದೀಪಾವಳಿ ಆದ್ಮೇಲೆ ಕ್ಲೀನ್ ಆಗ್ಲೇಬೇಕು. ಹೌದಮ್ಮ, ಈ ಸೇಟ್ಗಳು ದೀಪಾವಳಿಗೆ ಹೊಸ ಲೆಕ್ಕ ಶುರು ಮಾಡ್ತಾರಂತೆ. ಹಳೆ ಲೆಕ್ಕ ಚುಕ್ತಾ ಮಾಡಿ ಹೊಸ ಲೆಕ್ಕ, ಹಾಗೆ ನಿನ್ ಲೆಕ್ಕ ಚುಕ್ತಾ ಮಾಡಿ ಹೊಸ ಲೆಕ್ಕ ಶುರು ಮಾಡೋಣ ಅಂತ. ಮನೇನು ಹೊಸ್ತಾಗ್ಬೇಕಲ್ವಾ? ಇದು ನಮ್ಮನೆ ನಾವೇ ಕ್ಲೀನ್ ಮಾಡ್ಕೋಬೇಕು. ನಾವಿರೋದು ಯಾಕೆ? ನೋಡು, ವಿದೇಶದಲ್ಲಿ ಅವ್ರವ್ರ ಮನೆ ಕೆಲಸ ಅವರೇ ಮಾಡ್ಕೋತಾರೆ, ಗಾರ್ಡನಿಂಗು ಅವರೇ ಮಾಡ್ಕೋತಾರೆ, ಮನೆ ಪೇಂಟ್ ಅವರೇ ಮಾಡ್ಕೋತಾರೆ. ಹೌದೌದು, ಕಾಮಣ್ಣನ ಹಬ್ಬದಲ್ಲಿ ಅವ್ರ ಕೈಯಿಂದ ಅವ್ರ ಬಾಯಿನ ಅವರೇ ಮಾಡ್ಕೊಳ್ತಾರೆ. ನೀವೇನು ಇವಾಗ ಸ್ವಹಾಗ್ ಸಪೋರ್ಟಾ? ಇಲ್ಲ ಕಣೆ, ಎನ್ಕರೇಜ್ ಮಾಡ್ಬೇಕಲ್ವಾ ಪಾಪ, ಅದಕ್ಕೆ. ಏನೋ ಬಿಸ್ನೆಸ್ ಸಿಗತ್ತೆ ಅಂತ ಬಂದೆ. 10,000 ರೂಪೀಸಿಗೆ ಫುಲ್ ಕ್ಲೀನಪ್ ಕಾಂಟ್ರಾಕ್ಟ್ ನಮ್ದು. ಕೆಳಗಡೆ ಸಂಪಿಂದ ಹಿಡಿದು ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ವರೆಗೂ ಫುಲ್ ಕ್ಲೀನಿಂಗು. ಮನೆ ಮೂಲೆ ಮೂಲೆ, ಕಿಟಕಿ, ಚಾವಣಿ, ಚಿಮ್ನಿ ಎಲ್ಲ ಕ್ಲೀನಪ್ ಮಾಡ್ತೀವಿ. ನೋಡಮ್ಮ ಸ್ವಾಹ, ಇದು ನಮ್ಮನೆನ ನಾವೇ ಕ್ಲೀನ್ ಮಾಡ್ಕೋತೀವಿ. ನಮ್ಮ ಯಜಮಾನ್ರು ಇರೋದು ಯಾಕೆ? ಅವ್ರು ಹೆಲ್ಪ್ ಮಾಡ್ತಾರೆ, ನಾನು ಕ್ಲೀನ್ ಮಾಡ್ತೀನಿ. ಆಯ್ತು, ಯಾವ್ದಾದ್ರು ಇದ್ರೆ ತಿಳಿಸಿ. ತಿಳಿಸ್ತೀನಿ, ಕೂತ್ಕೊಳ್ಳಿ, ಆರಾಮ ಮಾತಾಡೋಣ. ಆರಾಮಾಗಿ ಮಾತಾಡಕ್ ಟೈಮ್ ಇಲ್ಲ, ಬೇರೆ ಕೆಲಸ ಇದೆ. ನೀವು ಹೊರಡು ಸ್ವಾಹ. ಸರಿ, ನಾನು ಬರ್ತೀನಿ. ನನಗೆ ಇನ್ನೂ 2-3 ಅಪಾಯಿಂಟ್ಮೆಂಟ್ ಇದೆ. ಬನ್ನಿ, ಹಾಗೆ ಮಾತಾಡೋಣ. ಬಾಯ್. ಸ್ವಾಹ ಹೊರಟ್ಲು, ನೀವು ಮೇಲೆ ಹೋಗ್ತೀನಿ. ಹೋಗಿ ಮೇಲೆ ಮೇಲೆ. ಅಯ್ಯೋ, ಮೀಟಿಂಗ್ ಕಾಲ್ ಟು ಆರ್ಡರ್. ಎಲ್ಲರೂ ಬಂದ್ರಾ? ಮಹನೀಯರೇ, ಮಹಿಳೆಯರೇ ಮತ್ತು ಪಾಚೋ ಶ್ರೀಮತಿಯವರೇ, ನನ್ನೇ ಸಪೋರ್ಟ್ ಮಾಡಬೇಡಿ. ನೀವು ನಾನೇ ಮಾತಾಡ್ಬೇಕಾಗಿರೋದು. ಇಲ್ಲಿರಿ ಕೆಳಗೆ. ಆಯ್ತಾಯ್ತು. ಈಗ ಪಾಚೋ ಶ್ರೀಮತಿಯವರು ಕಸದ ಮೇಲೆ ಬೆಳಕನ್ನ ಚೆಲ್ಲಲಿದ್ದಾರೆ. ಇಲ್ಲಿರಿ ಕೆಳಗೆ. ಕಂದ ಟಾರ್ಚ್ ಯಾಕಮ್ಮ? ಲೈಟ್ ಸ್ಪಿಲ್ ಮಾಡಕ್ಕೆ. ನೀನ್ ಎಲ್ಲೂ ಸ್ಪಿಲ್ ಮಾಡ್ಬೇಡ. ಕ್ಲೋಸ್ ಮಾಡೋದನ್ನ ಕೈ ಇಟ್ಕೊಳ್ರಿ. ನೋಡಿ, ನಿಮ್ಮನ್ನೆಲ್ಲ ಒಂದು ಪ್ರಶ್ನೆ ಕೇಳೋಣ ಅಂತ ಇದ್ದೀನಿ. ನಮ್ಮನೆ ಕಸನ ನಾವೇ ಕ್ಲೀನ್ ಮಾಡ್ಬೇಕಾ ಅಥವಾ ಮೂರನೇವ್ರನ್ನ ಕರಿಬೇಕಾ? ನಾವೇ ಕ್ಲೀನ್ ಮಾಡ್ಬೇಕು. ಯಾರು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಸ್ವಚ್ಛತೆ ನೋಡಕ್ ಚಂದ,
ಮಾಡಕ್ಕಲ್ಲ ಅಮ್ಮ. ಅದಕ್ಕೆ ಅಂತಾನೆ ಸ್ವಾಹ ಏಜೆನ್ಸಿ ಶುರು ಆಗಿದೆಯಲ್ಲ. ನೋಡು ಆಕ್ಸಿಡೆಂಟು ಏಜೆನ್ಸಿ ಬಗ್ಗೆ ನೀನ್ ಮಾತಾಡ್ಲೇಬೇಡ. ಪಾಪ ನೀನೇನ್ ಹೇಳ್ತೀಯ? ನಾವು ಮಾಡ್ಬೋದು, ಬೇರೆಯವರು ಮಾಡ್ಬೋದಪ್ಪ. ಕ್ಲೀನ್ ಮಾಡಕ್ ಬೇರೆ ಪೀಪಲ್ ಇರ್ತಾರೆ ತಾನೆ, ನಾವ್ ಯಾಕೆ ಕ್ಲೀನ್ ಮಾಡ್ಬೇಕು? ಐ ಅಗ್ರಿ. ಮಾಯಿ, ನೀವೀಗಾಗ್ಲೇ ಒಂದ್ ನಿರ್ಧಾರ ತಗೊಂಡಿದ್ದೀರಾ, ಹೇಳಿ ದೀಪಾವಳಿ ಧೂಳು ಕಸ ಎಲ್ಲ ತೆಗ್ಯೋಣ. ನಮ್ಮನೆನ ನಾವೇ ಸ್ವಚ್ಛ ಮಾಡೋಣ. ನಾಳೆ ಬೆಳಿಗ್ಗೆ ಎದ್ದು ಎಲ್ಲರೂ ರೆಡಿ ಆಗ್ಬಿಡಿ, ಮನೆ ಕ್ಲೀನಿಂಗ್. ಮತ್ತೆ ಸೊಂಟ ನೋವಾಗುತ್ತೆ ಕಣೆ. ಸೊಂಟಕ್ಕೆ ಒಂದ್ ಕಡ್ಡಿ ನಾನೇ ಚುಚ್ತೀನಿ, ಯೋಚನೆ ಮಾಡ್ಬಿಡಿ. ನಾಳೆ ಎದ್ದು ಎಲ್ಲ ರೆಡಿ ಆಗ್ಬೇಕು. ನನ್ ಮಾತೆ ಶಾಸನ, ಮನೆನ ಸ್ವಚ್ಛ ಮಾಡೋಣ. ನಾವು ಹೋದ್ಮೇಲೆ ಜಂಪ್ ಮಾಡಿ ಬಂದ್ರ ಇದೆಲ್ಲ ಎಷ್ಟು ಕಂಡಿಲ್ಲ ನಾವು, ಇದೆಲ್ಲ ಆಗತ್ತೇನ್ರ? ಅಲ್ಲ, ಯಾವತ್ತು ಕ್ಲೀನ್ ಮಾಡ್ದಾರ ನಾವು ಇವಾಗ ಕ್ಲೀನ್ ಮಾಡಕ್ ಆಗುತ್ತಾ? ನನಗೆ ಯಾವ ಗ್ರಾಚಾರ? ಅಮ್ಮನ ಮುಂದೆ ದೊಡ್ಡದಾಗಿ ಹೇಳ್ಬಿಟ್ರಿ, ಧೂಳು ಹೊಗೆ ಕಸ ನಾವೇ ತೆಗೋಣ ಅಂತ. ನಾನು ಕ್ಲೀನ್ ಮಾಡ್ತೀನಿ, ಆದ್ರೆ ಯಾರಾದ್ರೂ ನಂಗೆ ಅಸಿಸ್ಟ್ ಮಾಡ್ಬೇಕು. ಕೈ ಮುಗಿತೀನಿ, ಖಾಲಿ ಮಾತ್ರ ಬೀಳ್ಬೇಡ. ಸ್ವಾಹ ಬಂದ್ಲು, ತಲೆ ಕೆಡ್ಸಿ ಹೋದ್ಲು. ನೀನೇನಾದ್ರೂ ಒಂದು ಸೊಲ್ಯೂಷನ್ ಕೊಡಪ್ಪ. ಅಯ್ಯೋ ಅಪ್ಪ, ಇವಾಗ ನಾಳೆ ಬೆಳಗ್ಗೆ ಏನ್ ಮಾಡೋದು? ನನಗೆ ತಲೆ ಸುತ್ತು ಬರುತ್ತೆ, ನನ್ ಕಾಲು ಉಳ್ಕತ್ತೆ, ನನ್ ಶರ್ಟ್ ಹರಿಯುತ್ತೆ, ನನ್ ಕಾಲ್ ಮೇಲೆ ಕಾರ್ ಹೋಗುತ್ತೆ. ನನ್ಗೆ ನಿಮಿಟಮ್ಮಿ, ನೀನ್ ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ, ಏನಾದ್ರೂ ಒಂದ್ ಮಾಡ್ಕೊ ಹೋಗೆ. ನನ್ ಮೊಬೈಲ್ ಕಳ್ದೋಯ್ತು. ಈಗ ಮೊದ್ಲಿಗೆ ಯಾರಿಗೆ ಕಾಯಿಲೆ ಶುರುವಾಗತ್ತೆ? ಕಾಯಿಲೆ ಎಲ್ಲಮ್ಮ, ವಿರೋಧಿ ಅಲೆ. ಅಯ್ಯಯ್ಯ, ತಲೆ ತಲೆ ಚಕ್ರ, ತಲೆ ಚಕ್ರ ಬರ್ತಾ ಇದೆ, ತಲೆ ನಿಲ್ತಾ ಇಲ್ಲ. ನಾನು ಹೋಗಿ ನನ್ನ ಹಾಸಿಗೆ ಮೇಲೆ ತಲೆ ಸುತ್ತಿ ಬೀಳ್ತೀನಿ, ನೀವು ನಿಮ್ ಹಾಸಿಗೆ ಮೇಲೆ ಹೋಗಿ ಬೀಳ್ರಪ್ಪ. ನಾವು ಹೊಂಟೇವ, ನಾವು ಹೊಂಟೇವ, ನಾವು ಹೊಂಟೇವ ನಿತ್ಯ ಮಾಡಲಿಕ್ಕ, ನಿತ್ಯ ಮಾಡಿ ಕೊರತೆಯನ್ನ ಹೊರಲಿಕ್ಕ. ಅಗಿ 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 रामास्वामी, भाइयों और बहनों, स्वच्छता आंदोलन शुरू कर. लेफ्ट राइट राइट लेफ्ट. ಯಾರು ಬರ್ತಾ ಇಲ್ವಲ್ಲ? ಎಲ್ಲರೂ ಬೇಗ ಬನ್ನಿ. ಬಗ್ರಾ ಬಗ್ರಾ ಆ ಆ ಆ ಆ ಆ ಅಡ್ಡೌರಾಣಿ ಅಡ್ಡೌರಾಣಿ. ಕಾಲು ಕಾಲು ಉಳುಕ್ಬಿಡ್ತು ಮಾಯಿ. ಕಾಲು ಉಳುಕ್ತಾ? ಬಾಯೋ ಅವ್ರ ಬೇಹನೋ ಅಂತಂದ್ರೆ ನಾನ್ ಸೇರಲ್ಲ. ರೇ ಬನ್ನಿ ಇಲ್ಲಿ. ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಪಾಚು, ರೀ ನಾನು ಇಲ್ಲಿದ್ದೇನೆ. ಅಯ್ಯೋ ಕೈ ಮುಗಿದೀನಿ ಪಾಚು, ಪತ್ತಲ್ಲಿ ಮಾತ್ರ ನಿಲ್ಬೇಡಮ್ಮ. ರೀ ನಾನು ಇಲ್ಲಿ. ಎಲ್ಲಿ? ಕಾಲು ಕಾಲು. ಇದು ಉಳ್ಕೋ ಸೀಸನ್ ಅನ್ಸುತ್ತೆ. ಕಾಲು ಉಳ್ಕಿದೆ ಮಾಯಿ, ಹೇಗ್ ಕೆಲ್ಸ ಮಾಡ್ಲಿ? ರಾತ್ರಿ ಮಲಗಿದ್ದೆ ಪಾಚು, ಸೀಲಿಂಗ್ ಫ್ಯಾನ್ ಇಂದಲೂ ಜೋರಾಗಿ ಅಂತ ತಲೆ ತಿರುಗ್ತಾ ಇತ್ತು. ಕೆಲ್ಸ ಮಾಡಿ ಎಲ್ಲ ಸರಿ ಹೋಗುತ್ತೆ. ಶ್ರೀಮತಿ, ಬಕೆಟ್ ಎಲ್ಲಿದ್ಯಾ? ನೀನೆಲ್ಲಿದ್ಯಾ? ರೀ ಇವತ್ ನಾನು ಕ್ಲೀನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದೀನಿ ಅಂತ ಗೊತ್ತು ತಾನೆ. ಪಾಪು ಎಲ್ಲಿ? ಶ್ರೀಹರಿ ಎಲ್ಲಿ? ಕಂದ ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವಿನಿ. ಏನಿತ್ತು ಪಾಪು? ಇವತ್ತು ಸ್ವಚ್ಛತಾ ಆಂದೋಲನ. ಮನೇಲಿ ತಿಂಡಿ ಮಾಡೋದು ಬೇಡ, ಆಚೆ ಕಡೆಯಿಂದ ತರ್ತೀನಿ ಅಂತ ಹೋದ್ರೆ ಯಾರೋ ಇಬ್ರು ಗೂಂಡಗಳಮ್ಮ ಬಂದು ಹೊಡೆದು ಹರಿದು ದುಡ್ಡೆಲ್ಲ ಕಸ್ಕೊಂಡು ಓಡೋಟೋದ್ರು. ಯಾಕೋ ಇದ್ರೆ ಕೊಪ್ಪಳ ಶುಂಠಿ ತರ ಬರ್ತಿದ್ಯಾ, ಏನಾಯ್ತು? ಅಮ್ಮ, ಇವತ್ ಬೆಳಗ್ಗೆ ನಾನು ವಾಕಿಂಗ್ ಹೋಗಿದ್ನ, ಸ್ಲೋ ಆಗಿ ನಡ್ಕೊಂಡು ಹೋಗ್ತಾ ಇದ್ನ,
ಅಂತ ಒಂದ್ ಕಾರ್ ಬಂತ ಟುಪುಕ್ಕಂತ ನನ್ ಕಾಲ್ ಮೇಲೆ ಹಚ್ಬಿಡ್ತಾ ಅವಾಗಿಂದ ನಡಿಯಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ತಿಳ್ಕೊಂಡ್ ಬಂದಿದ್ದ ನೀನು? ಎಲ್ ಕೀಪ್ ಮಾಡ್ದೆ ಅಂತಾನೆ ಗೊತ್ತಾಗ್ತಿಲ್ಲ. ಅವಾಗ್ಲಿಂದ ಸರ್ಚ್ ಮಾಡ್ತಾನೆ ಇದೀನಿ. ಏನು ಚಿನ್ನದೇನಾರು ಕಳ್ಕೊಂಡು ದುಡ್ಡು ಕಳ್ಕೊಂಡ್ಯಾ? ನನ್ ಮೊಬೈಲು. ನಿಮ್ಮೆ ಕ್ಲೀನ್ ಮಾಡಕ್ ಶುರು ಮಾಡು, ಮೊಬೈಲ್ ಜೊತೆಗೆ ಚಾರ್ಜರ್ ಸಿಗತ್ತೆ. ನೋ ಮಮ್ಮಿ, ಮೊಬೈಲ್ ಇಲ್ಲ ಅಂದ್ರೆ ನಾನು ಏನೋ ವರ್ಕ್ ಮಾಡಲ್ಲ. ಓ, ಎಲ್ಲರಿಗೂ ಒಂದೊಂದು ರೋಗ ಶುರು ಆಯ್ತಾ? ನನ್ನ ರೂಮಲ್ಲಿ ಮನಸ್ಸು ಬಾರಮ್ಮ. ಸುಮ್ಮನೆ ನಿಂತ್ಕೊಂಡ್ರಿ ನೀವು. ಸ್ವಚ್ಛತಾ ಒಂದೆಲ್ಲ ನಿಂತ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿತ್ತು ತಾನೇ? ಅಂತಿದ್ರಲ್ಲೂ ಈ ತರ ಮಾಡ್ಕೊಂಡ್ ಬಂದಿದ್ದೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಕ್ಲೀನ್ ಮಾಡ್ಲೇಬೇಕು. ನಿಮ್ಮೆ ಮೊಬೈಲ್ ಪಾಪ, ನೀನ್ ಹೋಗ್ರಿ ಎಷ್ಟು ತಗೊಳ. ಹೋಗು ಶ್ರೀರೇ. ರೇ ಪಾಚು ಹುಷಾರು, ಪಾಪು ಮೇಲೆ ಭಾರ ಬಿಡ್ಬೇಡ ನೀನು. ಇಲ್ಲ, ನೋ ಮದ್ದಾರ್ ಪ್ರಾಮಿಸ್, ನಿನ್ನ ಏನು ಕೇಳಲ್ಲ ನಾನು. ಹೊರಟೋಗ್ಬಿಡು. ಇಲ್ಲ, ಗೆಟಪ್ ಮಾಡ್ಕೊಂಡಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ ಇವತ್ತು. ಏನು ಬಿಲ್ಡಪ್ ಸಿಗ್ಲಿಲ್ಲ. ಇಲ್ಲಿ ಬಿಡಿ. ಹೆಂಗೆ ಎಸ್ಕೇಪ್ ಆಗಿದ್ ನಾನು? ಪಾಪಣ್ಣ, ನನ್ನ ಐಡಿಯಾ ಹೆಂಗೆ ಅದೇಳು. ನಾನು ಸ್ಲಿಪ್ ಆದ್ನಲ್ಲ, ಅವಾಗ ನಿಜವಾಗ್ಲೂ ಬಿದ್ದೋಗ್ಬಿಡ್ತಾ ಇದ್ದೆ. ಅಪ್ಪಣ್ಣ, ನಿಜವಾಗ್ಲೂ ನಿನ್ನನ್ನು ಹಿಡ್ಕೊಂಡು ಗೂಂಡಗಳು ಬೀಟ್ ಮಾಡಿದ್ರ? ಬೀಟು ಇಲ್ಲ, ಹಿಟ್ಟು ಇಲ್ಲ, ನನಗ್ ನಾನೇ ಹೊಡ್ಕೊಂಡು ಹರ್ಕೊಂಡು ಬಂದೆ. ಏನೇ ಹೇಳಿ, ನಿಮ್ಮೆಲ್ರಿಗಿಂತ ಬೆಸ್ಟ್ ನಾಟಕ ಮಾಡಿದ್ದು ನಾನೇ. ಕಾಲ್ ಮೇಲ್ ಕಾರು. ಇಲ್ಲ 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 ಇಲ್ಲ, ನಿನ್ಗಿಂತ ಬೆಸ್ಟ್ ನಾಟಕ ನಾನ್ ಮಾಡಿದ್ದೀನ. ಬೆಸ್ಟ್ ಆಗಿ ಬಿದ್ದಿದ್ ನಾನು, ನ್ಯಾಚುರಲ್ ಆಗಿ ಬಿದ್ದೆ. ಫಸ್ಟ್ ಪ್ಲೇಸ್ ನಾನು ಪಾಂಡು ಅಂಕಲ್ಗೆ ಗಿವ್ ಮಾಡ್ತೀನಿ. ಯಾಕಮ್ಮ ಪಾರ್ಶಾಲಿಟಿ? ಟರ್ನಿಂಗ್ ಅಂತ ಅಂಕಲ್ ಟೆಲ್ ಮಾಡಿದ್ರಲ್ಲ, ಇಟ್ ವಾಸ್ ಗುಡ್ ಆಕ್ಟಿಂಗ್. ಅದು ಹೆಡ್ ಟರ್ನಿಂಗ್ ಅಲ್ಲ, ಗಿಡ್ಡಿನೆಸ್ ಅಂತಾರ ಅದಕ್ಕೆ. ಓಹೋ, ಕೆಲಸ ಮಾಡಿ ಅಂದ್ರೆ ಈ ರೇಂಜಿಗೆ ನಾಟಕ ಮಾಡ್ತೀರಾ? ಮೈಗಳ್ತನ ಇರ್ಲಿ ಇರ್ಲಿ, ನಿಮ್ಮೆಲ್ಲರ ಮೈ ಚಳಿ ನಾನ್ ಬಿಡಿಸ್ತೀನಿ. ಅನಂತವ್ರೆ, ನಿಮ್ಮ ಕ್ಲೀನಿಂಗ್ ಏಜೆನ್ಸಿ ಯಾವಾಗ ಶುರುವಾಯ್ತು? ಮೇಡಮ್, ಕಸ ಅನ್ನೋದು ಯಾವಾಗ ಸೃಷ್ಟಿ ಆಯ್ತೋ ಅವಾಗ ನಮ್ಮ ಕ್ಲೀನಿಂಗ್ ಏಜೆನ್ಸಿ ಶುರುವಾಯ್ತು. ನಿಮ್ಮ ಕಸ ವಿಲೇವಾರಿ ಸಂಸ್ಥೆಗೆ ತುಂಬಾ ದೊಡ್ಡ ಇತಿಹಾಸನೇ ಇದೆ. ಹೌದು ಮೇಡಮ್, ಮನುಷ್ಯ ಕಸ ಹಾಕೋಕ್ ಶುರು ಮಾಡಿದ ದಿನನೇ ಪರ್ಕೆ ಬಂತು. ಪರ್ಕೆ ಜೊತೆಗೆ ಫೆನೈಲ್ ಬಂತು. ಫೆನೈಲ್ ಜೊತೆಗೆ ಬೇರೆ ಪರಿಕರಗಳು ಬಂತು. ಆದ್ರೆ ಕ್ಲೀನ್ ಮಾಡ್ಬೇಕು ಅನ್ನೋ ಪರಿಜ್ಞಾನ ಮಾತ್ರ ಯಾರಿಗೂ ಬರ್ಲಿಲ್ಲ. ಇದಕ್ ಮುಂಚೆ ನನ್ನ ಫ್ರೆಂಡ್ ಸ್ವಾಹಾನು ಬಂದಿದ್ಲು. ಅವರು ಕ್ಲೀನಿಂಗ್ಗೆ ಹೊಸಬ್ರು, ಬಿಟ್ಟಾಕಿ ಮೇಡಮ್. ಆದ್ರೆ ನಮ್ ಕ್ಲೀನಿಂಗ್ ಏಜೆನ್ಸಿ ಕಸ ತೊಟ್ಟಿಕ್ಕಿಂತ ಹಳೆ ಏಜೆನ್ಸಿ ಮೇಡಮ್. ಹಾಗಾದ್ರೆ ನಮ್ಮನೆ ಕ್ಲೀನ್ ಮಾಡೋ ಕೆಲ್ಸನ ನಿಮ್ ಏಜೆನ್ಸಿಗೆನೆ ವಹಿಸ್ತೀನಿ, ಮಾಡ್ಕೊಡ್ತೀರಾ? ನಮ್ಮನೆ 2500 ಸ್ಕ್ವೇರ್ ಫೀಟ್ ಇದೆ. ಅಂದ್ರೆ ದೊಡ್ಡ ಮನೆ, 25,000 ರೂಪಾಯಿ ಅಷ್ಟೇ ಮೇಡಮ್. ಆಯ್ತು ಬಿಡಿ, ಕೊಡ್ತೀನಿ. ಯಾಕಂದ್ರೆ ನಮ್ಮ ಮನೇಲಿ ಯಾರಿಗೂ ಮೈ ಸರಿ ಇಲ್ಲ ಮನೆ ಕ್ಲೀನ್ ಮಾಡಕ್ಕೆ. ಆದ್ರೆ ಒಂದು ಕಂಡೀಷನ್ ಮೇಡಮ್, ನಾವು ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನೀವು ಯಾರು ಮನೇಲಿ ಇರಬಾರ್ದು. ನಮಗೆ ಅಂತ 3 ದಿನ ಮನೆ ಬಿಟ್ಕೊಟ್ಬಿಡಿ. ಆಯ್ತಾಯ್ತು, 3 ದಿನ ನಾವು ಮನೆ ಬಿಟ್ಕೊಡ್ತೀವಿ, ನೀವು ಫುಲ್ ಕ್ಲೀನ್ ಮಾಡ್ಬಿಡಿ. ನಿಮ್ಮೇ ಮಮ್ಮಿ, ಅಂಕಲ್ ಹತ್ರ ಹೋಗಿ 10,000 ರೂಪಾಯಿ ಇಸ್ಕೊಂಬಾ, ಈ ಕ್ಲೀನಿಂಗ್ ಅವ್ರಿಗೆ ಕೊಡ್ಬೇಕು ಅಂತ ಹೇಳು. ಮಮ್ಮಿ. ನಿಮ್ಮೆ ಅದ್ರಲ್ಲಿ 500 ರೂಪಾಯಿ ತಗೋಬೇಡ. ಓಕೆ ಮಮ್ಮಿ. ಹೋಗು. ಅಂಕಲ್ ಕಂದ, ಕೇಳಿಸ್ಕೊಂಡೆ, ಕಸಕ್ಕೆ 25,000 ರೂಪಾಯಿ ಅಂತಂದ್ರೆ ಹೊಟ್ಟೆ ಉರಿಯತ್ತೆ. 3 ಡೇಸ್ ನಾವು ಜಾಲಿಯಾಗಿ ಟ್ರಿಪ್ ಗೋ ಮಾಡ್ಬೋದಲ್ಲ? ತಗೊಂಡೋಗಿ 10,000 ರೂಪಾಯಿ ಕೊಡು. ಓಕೆ ಓಕೆ ಮಮ್ಮಿ. ಟೇಕ್ ಮಮ್ಮಿ. ತೊಳಿ ಅನ್ನತ್ತಾರೆ. ಓಕೆ ಮೇಡಮ್, ನಾವು ನಾಳಿದ್ದೇ ಕೆಲಸ ಶುರು ಮಾಡ್ಬೋದು. ಆಯ್ತಾಯ್ತು, ನಾನು ಬರ್ತೀನಿ. ಹಲೋ, ವೈಕುಂಠ ಟ್ರಾವೆಲ್ಸಾ? ಹೌದು ಮೇಡಮ್, ಬನ್ನಿ, ಸೇಫ್ ಆಗಿ ಕರ್ಕೊಂಡು ಹೋಗ್ತೀವಿ. ಅಯ್ಯೋ, ವೈಕುಂಠಕ್ಕೆ ಹೋಗೋದ್ ಬೇಕಾಗಿಲ್ಲ. ನಾರ್ತ್ ಇಂಡಿಯಾಗೆ ಯಾವ್ದಾದ್ರು ಪ್ಯಾಕೇಜ್ ಇದ್ರೆ ಹೇಳಿ. ನಮ್ಮ ಮನೆಯಿಂದ 6 ಜನ ಬರ್ತಾ ಇದೀವಿ. ನಮ್ಮನೇನ ಕ್ಲೀನಿಂಗ್ ಮಾಡಿಸ್ತಾ ಇದೀವಿ. ಆಗ ಮನೆಯಿಂದ ಆಚೆ ಇರ್ಬೇಕು. ನಮ್ಮನೆ ಎಲ್ಲಾ ಸದಸ್ಯರಿಗೂ ಕೈ ಕಾಲೆಲ್ಲ ಊನ ಆಗೋಗ್ಬಿಟ್ಟಿದೆ. ಆಕ್ಸಿಡೆಂಟ್ 2ನೇ ಅವನು. ನಮ್ಮ ಯಜಮಾನ್ರಿಗೆ ಭುಜದ ಮೇಲೆ ತಲೆ ನಿಲ್ತಾನೆ ಇಲ್ಲ, ಗಿರಗಿರ ಅಂತ ತಿರುಗ್ತಾ ಇದೆ. ನನ್ನ ದೊಡ್ಡ ಮಗನ್ಗೆ ಮುಖ ಎಲ್ಲ ಗಾಯ. ಅವನ ಹೆಂಡತಿಗೆ ಕಾಲು ಉಳ್ಕೋಗಿದೆ. ಈ ಆಕ್ಸಿಡೆಂಟ್ ಅಂತ ಹೇಳಿದ್ನಲ್ಲ,
ಅವನ್ ಕಾಲ್ ಮೇಲೆ ಕಾರ್ ಹೊರಟೋಗಿದೆ. ಇನ್ನೊಂದು ಕಂದಮ್ಮ ಇದೆ, ಪಾಪ ಅದ್ರ ಮೊಬೈಲ್ ಕಳ್ದೋಗಿ ಗೊಳು ಅಂತ ಅಳ್ತಾ ಇದೆ. ದೇವರು ಬಹಳ ಕೆಟ್ಟವನು ಮೇಡಮ್. ದೇವರಲ್ಲ, ಮನೆಯವರು. ನಮ್ಮ ಮನೇಲಿ ಎಲ್ಲಾರ್ಗೂ ಒಂದಲ್ಲ ಒಂದು ಊನ ಆಗೋಗಿದೆ. ಹಾಗಾಗಿ ಎಲ್ಲರನ್ನು ಕೂರಿಸಿ ಎಳ್ಕೊಂಡು ಹೋಗೋದಕ್ಕೆ ವೀಲ್ ಚೇರ್ ರೆಡಿ ಮಾಡಿ, ಆ ವೀಲ್ ಚೇರ್ ತಳ್ಳೋದಕ್ಕೂ ಯಾರನ್ನಾರು ರೆಡಿ ಮಾಡ್ಬಿಡಿ. ನಾನು ಒಬ್ಳೆ ಸರಿ ಇರೋದು. ಥ್ಯಾಂಕ್ ಯು, ಬಾಯ್. ಜಾನು, ನಾವಿಬ್ರು ಹೋಗಕ್ಕಾಗಲ್ವಾ? ಇಲ್ಲಿಂದ ನಾವು ಒಟ್ಟಿಗೆ ಹೋಗೋಣ, ಅಲ್ಲಿ ನಾವಿಬ್ರೆ ಸಪ್ರೇಟ್ ಆಗ್ಬಿಡೋಣ. ಅದಕ್ಕೆ ನಾನು ಬಿಡಲ್ಲ. ಶ್ರೀಮತಿ, ಏನದು 1 ಲಕ್ಷ ರೂಪಾಯಿ? ನಿಮ್ಗೆ ಹೆಂಗ್ ಗೊತ್ತಾಯ್ತು 1 ಲಕ್ಷ ಅಂತ? ಕಟ್ ನೋಡಿದ್ರೆ ಇಷ್ಟೇ ಇರುತ್ತಂತ ಹೇಳ್ತೀನಿ ಅಮ್ಮ ಎಣ್ಣೆ. ಆಯ್ತು ಬಿಡಿ, ಟೂರ್ಗೆ ಹೋಗ್ತಿದೀವಲ್ಲ ಅದಕ್ಕೆ 1 ಲಕ್ಷ ತಗೊಂಡ್ ಬಂದೆ. ಯಾರ ಅಕೌಂಟಿಂದ ತಗೊಂಬಂದೆ? ಪಕ್ಕದ ಮನೆ ರಾಮಣ್ಣವ್ರು ಇದಾರಲ್ಲ, ಅವ್ರ ಅಕೌಂಟಿಂದ ತಂದಿದ್ದೀನಿ. ರಾಮಣ್ಣವರು ದುಡ್ಡು ಕೊಟ್ರ? ಗಂಡ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಬೇರೆಯವ್ರ ದುಡ್ಡು ಇಸ್ಕೋಬೇಕಲ್ವಾ ನಾನು? ಶ್ರೀಮತಿ ಕೂತ್ಕೊಳ್ರಿ, ಕಿರ್ಚ್ಬೇಡಿ. ನಿಮ್ಮ ಅಕೌಂಟಿಂದಾನೆ ತಂದಿದ್ದೀನಿ ನಾನು. ಹೌದಾ ಶ್ರೀಮತಿ? ಜಾಯಿಂಟ್ ಅಕೌಂಟಿಂದ ತಗೊಂಬಂದೇನೆ. ಲಟ್ಟೆ ಪುಸ್ಕಿ ನಾಡು, ಅದರಿಂದ ಯಾಕೆ ತರ್ಲಿ? ನನಗ್ ಲಾಸ್ ಆಗೋದಿಲ್ವಾ? ನಿಮ್ ಸಿಂಗಲ್ ಅಕೌಂಟಿಂದ ತಂದಿರೋದು. ಮೆಸೇಜ್ ಬಂದಿರ್ಬೇಕು, ಚೆಕ್ ಮಾಡ್ಕೊಳ್ಳಿ. ಹೌದಾ ಶ್ರೀಮತಿ? ಹೌದಲ್ಲೇ 1 ಲಕ್ಷ ರೂಪಾಯಿ ಯಾಕೆ ಬೇಕಾಗಿತ್ತು ನಿನಗೆ? ನೋಡಿಪ್ಪ, 3 ದಿನ 6 ಜನ ನಾವು ಆಚೆ ಕಡೆ ಹೋಗ್ತಾ ಇದೀವಿ, ಯಾರಿಗೂ ಹುಷಾರಿಲ್ಲ, ದುಡ್ಡು ಖರ್ಚಾಗಲ್ವಾ? ಅದಕ್ಕೆ 1 ಲಕ್ಷ ರೂಪಾಯಿ ತಂದೆ ನಾನು. ಹೌದು, ನಿಮ್ ತಲೆ ತಿರುಗ್ತಾ ಇತ್ತಲ್ಲ, ನೀವ್ ಟೂರಿಗೆ ಬರಕ್ ಆಗಲ್ಲ ಅಲ್ವಾ? ಈಗ ನಿಂತಿದೆಯಪ್ಪ. ಸ್ಟಾಪ. ಮೊದ್ಲು ತಿರುಗ್ತಾ ಇತ್ತು. ನಿನ್ನೆ ರಾತ್ರಿ ಹಾಸಿಗೆ ಮೇಲೆ ಮಲ್ಕೊಂಡು ಫ್ಯಾನ್ ನೋಡ್ತಾ ಇದ್ನಾ, ಫ್ಯಾನು ಓಡ್ತಾ ಇತ್ತು, ಫ್ಯಾನು ತಿರುಗ್ತಾ ಇತ್ತು, ಆದ್ರೆ ನನ್ ತಲೆ ತಿರುಗಲೇ ಇಲ್ಲಪ್ಪ. ಇಟ್ಲಕ್ಕ ವೆರಿ ಗುಡ್ ಕಣ್ರಿ. ಫ್ಯಾನ್ ತಿರುಗ್ಬೇಕು, ತಲೆ ಅಲ್ಲ. ಮಮ್ಮಿ, ಗುಡ್ ನ್ಯೂಸ್, ಮೊಬೈಲ್ ಸಿಕ್ತು, ಪಿಲ್ಲೋ ಕೆಳಗಿತ್ತು. ನಿಮ್ಮಿ, ಇನ್ಮೇಲಿಂದ ಫೋನ್ ನ ತಲೆದಿಂಬ ಹತ್ರ ಇಟ್ಕೊಂಡು ಮಲ್ಕೋಬೇಡ. ಯಾಕಂದ್ರೆ ಅದ್ರಲ್ಲಿರೋ ರೇಡಿಯೇಷನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಕಿವಿ ಒಳಗೆ ಹೋಗಿ ಬ್ರೈನ್ ಎಲ್ಲ ಅಪಾಯಸ ಮಾಡ್ಬಿಡುತ್ತೆ. ಇರೋ ಸ್ವಲ್ಪ ಬ್ರೈನ್ ಆದ್ರೂ ಉಳಿಸ್ಕೋಬೇಕಲ್ವಾ? ಹಾಗೆಲ್ಲ ಕರಿಬೇಡ ನಿನ್ನ. ಏನೋ ನೀನು ಕುಂಟ್ಕೊಂಡ್ ಬಂದ್ಬಿಟ್ಯಾ? ಇಲ್ಲಿ ನೋಡಿ ಹೆಂಗೆ. ನಿನ್ನೆ ಆರೋಗ್ಯಪ್ಪ ಕ್ಲಿನಿಕ್ ಹೋಗಿದ್ನ, ಅಲ್ಲಿ ಅವ್ರು 3 ಮಾತ್ರೆ ಬರ್ಕೊಟ್ರು. ಒಂದೇ ಮಾತ್ರೆ ತಗೊಂಡಿದ್ದು ನೋವು ಉಳುಕೆಲ್ಲ ಮಾಯ. 3 ಜನ ವಾಸಿ ಆಗಿದ್ದೀರಾ. ಪಾಪ ನಮ್ ಪಾಪು ಶ್ರೀಹರಿಗೆ ಏನಾಗಿದ್ಯೋ ಏನೋ. ಈಗ ಏನು ತೊಂದರೆ ಇಲ್ಲ ನೋಡಿಲಿ, ಮುಖದ ಮೇಲೆ ಆಗಿದ್ ಗಾಯ ಎಲ್ಲ ವಾಸಿ ಆಗ್ಬಿಟ್ಟಿದೆ. ಹೌದಾ? ಮುಖದ ಮೇಲೆ ಹಚ್ಕೊಂಡಿದ್ ಬಣ್ಣ ಎಲ್ಲ ಅಳಿಸ್ಕೊಂಡ್ಯಾ? ಬಣ್ಣ ಅಲ್ಲಮ್ಮ, ಅದು ಗಾಯಮ್ಮ, ನಿಜವಾದ ರಕ್ತ. ಓ, ನಿನ್ ಕತೆ ಹೇಳಪ್ಪ ಶ್ರೀಹರಿ. ಅಯ್ಯೋ ಅಮ್ಮ, ನನ್ ಕಾಲ್ ಸರಿ ಹೋಗ್ಬಿಟ್ಟಿದೆ, ಫುಲ್ ಫಿಟ್ ನಾನು. ಹಾಗಾದ್ರೆ ಎಲ್ಲ ರೆಡಿ ಆಗ್ಬಿಟ್ರಿ ಏನೇ? ರೆಡಿ ಇಲ್ದೆ ಇನ್ನೇನು, ಫುಲ್ ರೆಡಿ. ಮನೆ ಕ್ಲೀನಿಂಗ್ ಅವ್ರು ಬರ್ತಾ ಇದಾರಲ್ವಾ, 3 ದಿನ ಅವ್ರಿಗೆ ಮನೆ ಬಿಟ್ಕೊಡ್ಬೇಕಾಗತ್ತೆ. ಅದಕ್ಕೆ ಟೂರ್ಗೆ ಹೋಗ್ತಾ ಇರೋದ್ ನಾವು. ಆಯ್ತಾಯ್ತು, ಆರಾಮಾಗಿರೋಣ. ಲೇ ಶ್ರೀಮತಿ, ಇನ್ನೊಂದು ಟಿಕೆಟ್ನ ಎಕ್ಸ್ಟ್ರಾ ಬುಕ್ ಮಾಡಿದ್ರೆ ಚೆನ್ನಾಗಿರೋದು ಕಣೆ. ಯಾರಿಗೆ? ಪಕ್ಕದ ಮನೆ ಜಯಾಗೆ. ಏನಂದ್ರೆ? ಅಲ್ಲ ಕಣೆ, ಬೇಡ ಬಿಡು, ನಾವಿಬ್ರೆ ಸಪ್ರೇಟ್ ಆಗಿ ಹೋಗ್ತೀವಿ. ಯಾರ ಜೊತೆ? ಅಯ್ಯ, ನಾನು ನೀನು ಸಪ್ರೇಟ್ ಆಗಿ ಹೋಗೋಣ ಅಂತ ಹೇಳಿದ್ದು. ನೋಡ್ಲಿಲ್ಲ ನೋಡ್ಲಿಲ್ಲ. ಹೋದ್ರ ಕಣೆ, ಸಿಪ್ಪೆ ಸುಲ್ ಬಾಳೆಹಣ್ಣೆ ಗತಿ ಆಯ್ತು ನನಗೆ. ಲೇ ನಿಮ್ಮಿಡಮಿ, ಯಾಕೆ ಇಷ್ಟು ದೊಡ್ಡ ಬ್ಯಾಗು? 3 days ಟ್ರಿಪ್ ಅಲ್ವೇನೋ, ಈಟ್ ಮಾಡಕ್ಕೆ ಚಿಪ್ಸ್ ಬಿಸ್ಕಿಟ್ ಎಲ್ಲ ಕೀಪ್ ಮಾಡ್ಕೊಂಡಿದ್ದೀನಿ. ಜಾನು, ಈ ಸಲ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ? ಏನೇನ್ ತೋರಿಸ್ತೀರಾ? ಸ್ವೀಟು, ಈ ನಿನ್ನ ಬ್ಲ್ಯಾಕ್ ಅಂಡ್ ವೈಟ್ ಕನ್ನಡಕದಲ್ಲೂ ಕಲರ್ ಜಾಗಗಳನ್ನ ತೋರಿಸ್ತೀನಿ. ವಾವ್ ಜಾನು, ವಾಪಸ್ ಬರ್ತಾ ಹಾಗೆ ಕುಂದಾಪುರಕ್ಕೆ ಹೋಗಿ ಬರೋಣವಾ? ನೋಡು, ಇದು ಮಾತ್ರ ಆಗಲ್ಲ ನೋಡು, ಎಲ್ಲ ಒಟ್ಟಿಗೆ ಹೋಗ್ತಿದೀವಿ, ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ. ಡೆಲ್ಲಿಯಲ್ಲಿ, ಕುಂದಾಪುರ ಅಲ್ಲಿ. ಅದಕ್ಕೆ ಹೇಳಿದ್ದು ಮಾವನ ಮಾಯನ ಕರ್ಕೊಂಡು ಹೋಗೋದು ಬೇಡ ಅಂತ. ಬನ್ನಿ, ಎಲ್ಲಾರು ಬನ್ನಿ.
ಶ್ರೀಹರಿ ಅಮ್ಮ ತಾಯಿ ಬಿಟ್ಟಂದ್ರೆ ರಿಬೌಂಡು ರೆಡಿ ಆಗಿ ಅಂದ್ರೆ ಈ ರೇಂಜ್ಗೆ ರೆಡಿ ಆಗೋದು 100%. ಅಪ್ಪಾಜಿ ಹೇಳ್ತಿದ್ರು ಫುಲ್ ಫಿಟ್ ಅಂಡ್ ಸ್ಟ್ರಾಂಗ್ ಇರ್ಬೇಕು ಅಂತ. ಸ್ಮಾರ್ಟ್ ಆಗಿದ್ದೀನಮ್ಮ. ಒಪ್ಪಪ್ಪ ಎಲ್ಲ ಕಣ್ಮಣಿಗಳು, ನನ್ನ ಹೃದಯ ಕಮಲದ ಹೂಗಳು. ಕಾಂಡ ಕರ್ಮಕಾಂಡ. ಫ್ಲೈಟ್ ಅಲ್ಲಿ ಹೋಗ್ತಾ ಇರೋದಲ್ವಾ, ಅದಕ್ಕೆ ಶಾರ್ಟ್ ಅಂಡ್ ಕ್ಯೂಟ್ ಆಗಿ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದೀವಿ. ಆ ಚಾರ್ಜರು ಮೊಬೈಲು ಎಲ್ಲ ಹ್ಯಾಂಡ್ ಬ್ಯಾಗ್ ಎಲ್ಲ ಇಟ್ಕೊಂಡಿದೀವಿ. ನಾನು ಎಲ್ಲ ತಗೊಂಡಿದ್ದೀಮ್ಮ. ಮೈ ಹೂ ಇಸ್ ದಟ್? ಹಾಗೆಲ್ಲ ಕರಿಬೇಡ ನೀನ್ ನನ್ನ. ಎಲ್ಲರಿಗಿಂತ ನಿಮ್ ಲಗೇಜ್ ಜಾಸ್ತಿ ಇದೆಯಲ್ಲ? ನನ್ ಲಗೇಜ್ ಎಲ್ಲರಿಗಿಂತ ಜಾಸ್ತಿ ಇದೆಯಾ? ಹಾಗಾದ್ರೆ ನನ್ನ ಲಗೇಜ್ ನ ನೀವೆಲ್ಲರೂ ಕ್ಲಿಯರ್ ಮಾಡ್ಬೋದಲ್ವಾ? ಅಮ್ಮ ನೀನ್ ಏನು ಯೋಚನೆ ಮಾಡಬೇಡ, ನಾವೆಲ್ಲ ಇದೀವಿ, ನಾವೆಲ್ಲ ಕ್ಲಿಯರ್ ಮಾಡ್ತೀವಿ. ಅದೇನೋ ವೈಕುಂಠ ಟ್ರಾವೆಲ್ಸ್ ಅಂತ ಹೇಳ್ತಿದ್ದೆ. ವೈಕುಂಠನೂ ಇಲ್ಲ, ಕೈಲಾಸನೂ ಇಲ್ಲ. ಪಾಪ ಈ ಚೌಕಾಸಿ ಎಲ್ಲೋ ಮೆಟ್ಲು ಜಾರಿ ಕಾಲು ಉಳ್ಸ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲ, ಐ ಆಮ್ ಟೋಟಲಿ ಫೈನ್ ನಾವು. ಪಾಪ ನಿನಗೆ ಯಾರು ಆಚೆ ಕಡೆ ಗುಂಡಗಳು ಚೆನ್ನಾಗಿ ತುದ್ಕುದ್ರಲ್ವೇನೋ? ಇಲ್ಲಪ್ಪ, ಹೇಳಿದ್ನಲ್ಲಮ್ಮ, ಗಾಯ ಎಲ್ಲ ಫುಲ್ ವಾಸಿ. ಹೌದಾ? ವೆರಿ ಗುಡ್. ಪಾಪ ಇವನ್ ಕಾಲಿಗೇನೋ ಆಗೋಗಿದೆ ಅಲ್ವಾ? ಅದೆಲ್ಲ ಸರಿ ಹೋಗ್ಬಿಡ್ತು. ಇವಾಗ 100% ರೆಡಿ. ನಿಮ್ಮಿ ಮೊಬೈಲ್ ಫೋನ್ ಕಳ್ಕೊಂಡ್ಬಿಟ್ಟಿದ್ದಾಳೆ. ಸಿಕ್ತು ಅಂತ ಟೆಲ್ ಮಾಡಿದ್ನಲ್ಲ ಮಮ್ಮಿ. ಪಾಪ ಇವ್ರ ತಲೆ ಯಾಕೋ ಗಿರ್ರಂತೆ ತಿರುಗ್ತಾ ಇತ್ತು. ಈಗೆಲ್ಲ ಪರ್ಫೆಕ್ಟ್ ಆಗಿದ್ದೀನಿ. ಎಲ್ಲರೂ ಪರ್ಫೆಕ್ಟಾ? ಹಾಗಾದ್ರೆ ಏನ್ ಕೆಲಸ ಹೇಳಿದ್ರು ಮಾಡ್ತೀರಾ ನೀವು? ನೀವ್ ಏನ್ ಹೇಳಿದ್ರು ಓಕೆ ಓಕೆ ಓಕೆ. ಈ ಬ್ಯಾಗ್ ನ ಒಂಚೂರು ಖಾಲಿ ಮಾಡ್ಬಿಡ್ತೀರಾ? ಅಷ್ಟೇ ತಾನೇ. ಬನ್ನಿ ಎಲ್ಲಾರು ಬನ್ನಿ ಬನ್ನಿಪ್ಪ, ಬನ್ನಿ 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 ಬನ್ನಿ. ಏನೆಲ್ಲ ಕನ್ನಡಕದ ಹಾರಿಗಳು. ಓಪನ್ ಮಾಡಿ ಅಪ್ಪಾಜಿ. ಶಾಕ್ ಆಯ್ತಾ? ಇವತ್ತು A to Z ಮನೆ ಕ್ಲೀನಿಂಗ್ ಆಗ್ಬೇಕು. ನಮ್ ಕೆಲಸ ನಾವೇ ಮಾಡ್ಬೇಕು. ಯಾವ ಏಜೆನ್ಸಿ ಗೂಜೆನ್ಸಿನೂ ಬರೋದಿಲ್ಲ. ಅಲ್ಲಮ್ಮ, ಟೂರ್ ಕರ್ಕೊಂಡು ಹೋಗ್ತೀನಿ ಅದು ಇದು ಅಂತೆಲ್ಲ ಹೇಳಿ ನಾಟಕ ಮಾಡ್ದ್ಯಮ್ಮ ನೀನು. ಅಪ್ಪಣಿ, ಫಸ್ಟ್ ಯಾರಪ್ಪ ನಾಟಕ ಶುರು ಮಾಡಿದ್ದು? ನೀವ್ ತಾನೇ. ನಾಟಕದ ಮೇಲೆ ನಾಟಕ ಅಷ್ಟೇನೆ. ಸಿಂಗಲ್ ಹ್ಯಾಂಡೆಡ್ ಆಗಿ ನಾಟಕ ಮಾಡಿದೀನಿ. ಮನೆ ಕ್ಲೀನ್ ಮಾಡಿ ಎಲ್ಲಾರು. ಹೌದಾ? ತುಮ್ರ ವಾಪಸ್ ಸಿಂಗಲ್ ನಾಟಕನಮ್ಮ. ತಗೋ ನಿನ್ ನಾಟಕ. ಈಗೇನು ಮನೆ ಕ್ಲೀನ್ ಯಾರು ಮಾಡೋದಿಲ್ವಾ? ಆಗಲ್ಲಮ್ಮ. ಹಾಗಾದ್ರೆ ನಿಮ್ ಜೊತೆಗೆ ಇವ್ರೆಲ್ಲರನ್ನು ಕಸ ತರ ಮನೆಯಿಂದ ಆಚೆ ಹಾಕ್ತೀನಿ.